ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿ ಅವರು ಆಡಳಿತ ಮಾಡಬೇಕು. ಅದು ಬಿಟ್ಬಿಟ್ಟು ನನ್ನಿಂದ ಏನು ಸೇವೆ ಆಗಿಲ್ಲ, ನನ್ನಿಂದ ಏನು ಸಹಕಾರ ಆಗಿಲ್ಲ ಸೇತುವೆಗೆ, ಅದಕ್ಕೆ ನಾನು ಯಾವ ಮಗ ಇಟ್ಕೊಂಡು ಹೋಗಲಿ ಅಂತ ಇವ್ರಿಗೊಂಥರ ಕೀಳರಿಮೆ. ಅಲ್ಲಿ ಹೋಗಿ ಸಿಗಂದೂರು ವಿಷಯ ಮಾತಾಡೋದು, ಅಲ್ಲಿ ಹೋಗಿ ಹಸುರುಮಕ್ಕಿ ಸೇತುವೆ ವಿಷಯ ಮಾತಾಡೋದು. ಹಸುರುಮಕ್ಕಿ ಸೇತುವೆಗೆ ಏನೇನಾಯಿತು ಅಂತ ಮತ್ತೆ ನಾನು ಡೀಟೇಲ್ಸ್ ಹೇಳ್ತೇನೆ, ಅದು ಸಾಗರದಲ್ಲಿ ಹೇಳಿದ್ದೇನೆ. ಹಸುರುಮಕ್ಕಿ ಸೇತುವೆಗೆ ನಾವು ಅಧಿಕಾರದಾಗಿದ್ದಾಗಲೇ BJP ಅಧಿಕಾರದಾಗಿದ್ದಾಗ 50 ಕೋಟಿಗಿಂತ ಹೆಚ್ಚು ಹಣ ಬಿಡುಗಡೆ ಮಾಡಿದ್ದೇವೆ. ಅದಕ್ಕಿರೋ ಟೆಕ್ನಿಕಲ್ ಪಾಯಿಂಟ್ ಇತ್ತು. ಅದನ್ನು ಏನು ಮಾಡಿದ್ದಾರೆ ಹಸುರುಮಕ್ಕಿದು ಈ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗೆ ಗೊತ್ತಿಲ್ಲ, ಅದು ನೋಡೋ ಅಷ್ಟು ತಾಳ್ಮೆನೂ ಇಲ್ಲ ಅದಕ್ಕೆ. ಈ MLAಗಂತೂ ಏನೂ ಅರ್ಥವೇ ಆಗೋದಿಲ್ಲ. ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು ಅದರಲ್ಲಿ. 22 ಅಡಿ ನೀರು ನಿಲ್ಲುತ್ತೆ, ಅದರಲ್ಲಿ ಪಿಲ್ಲರ್ ಹಾಕ್ಕೊಂಡು ಸೇತುವೆ ಕಟ್ಟಬೇಕು ಅಂತ ಟೆಂಡರ್ ಕರೆದ್ರು, ಅವ್ನು ಹಾಕ್ಕೊಂಡ. ಆದರೆ ಅಲ್ಲಿ 72 ಅಡಿ ನೀರು ನಿಲ್ಲುತ್ತೆ. ಅದನ್ನು ತಕರಾರು ಮಾಡಿಕೊಂಡು ಅವನು ಕಾಂಟ್ರಾಕ್ಟರ್ ಕೆಲಸ ನಿಲ್ಲಿಸ್ಬಿಟ್ಟ. ಮತ್ತು 1.5 ವರ್ಷ ಗೌರ್ಮೆಂಟ್ ಅವ್ರದ್ದೇ ಇತ್ತಾಗಲೂ. ಆಮೇಲೆ ಕೊರೋನಾ ಬಂತು 1.5 ವರ್ಷ. ಅದನ್ನೆಲ್ಲ ಮೀಟಿಂಗ್ ಮಾಡಿಸಿ ಯಡಿಯೂರಪ್ಪನವರು CM ಕೂರಿಸಿ ಮೀಟಿಂಗ್ ಮಾಡಿಸಿ ಮತ್ತೆ 10 ಕೋಟಿ 7 ಲಕ್ಷ ರೂಪಾಯಿ ಮಂಜೂರು ಮಾಡಿಸಿ ಎಕ್ಸ್ಟ್ರಾ ಅಮೌಂಟನ್ನು ಕಾಗೋಡು ತಿಮ್ಮಪ್ಪನವ್ರು 115 ಕೋಟಿಗೆ ಅದನ್ನು ಮಾಡಿಸಿದ್ರು. ಮತ್ತೆ 10 ಕೋಟಿ ಕೊಟ್ಟು 125 ಕೋಟಿಗೆ ಅದನ್ನು ರೆಡಿ ಮಾಡಿಸಿ ಮತ್ತೆ ಟೆಂಡರ್ನ ಅವನಿಗೆ ಅಪ್ರೂವ್ ಮಾಡಿಕೊಟ್ರು. ಆಗ ಕೆಲಸ ಶುರು ಮಾಡ್ದ. ಅಷ್ಟೊತ್ತಿಗೆ ಕೊರೋನಾ ಬಂತು, ಕೋವಿಡ್ ಬಂತು. ನಮಗೆ ಸಿಕ್ಕಿದ್ದು 1 ವರ್ಷ. ಈಗ 2.5 ವರ್ಷ ಆಯ್ತಲ್ಲ. ಈಗೇನು ಮಾಡಿದಿರಿ ಜಿಲ್ಲಾ ಉಸ್ತುವಾರಿ ಸಚಿವರು? MLA ಎಲ್ಲಿ ಹೋಗಿ ಮೀಟಿಂಗ್ ಮಾಡಿ ಎಷ್ಟು ದುಡ್ಡು ತಂದು ಕೊಟ್ಟಿದೆಯಾ? 2 ವರ್ಷಕ್ಕೆ ಮುಗಿಸ್ಬೋದಾಗಿತ್ತಲ್ಲ. ಪಿಲ್ಲರ್ ಆಗಿದ್ವು, ಬರೀ 3-4 ಪಿಲ್ಲರ್ ಮಾತ್ರ 72 ಅಡಿ ನೀರಾಗಿ ಹಾಕಕ್ಕೆ ಅವನ ಹತ್ರ ಟೆಕ್ನಾಲಜಿ ಇಲ್ಲದೇನೆ ನಿಲ್ಸ್ಕೊಂಡಿದ್ದ. 1 ವರ್ಷದಲ್ಲಿ ಮಾಡ್ಬೋದಾಗಿತ್ತಲ್ಲ. ಅದು ಬಿಟ್ಬಿಟ್ಟು ಶರಾವತಿ ಸಿಗಂದೂರು ಸೇತುವೆ ನೋಡೋಕೆ ಹೋಗಿ ಹಸುರುಮಕ್ಕಿದು ಮಾತಾಡೋದು, ಹಸುರುಮಕ್ಕಿ ನೋಡೋಕೆ ಹೋಗಿ ಶರಾವತಿ ಮಾತಾಡೋದು. ಯಡಿಯೂರಪ್ಪ ಮಕ್ಕಳು, ಯಡಿಯೂರಪ್ಪನ ಜೊತೆ ಬೆಳೆದ ನಾವು ಅಭಿವೃದ್ಧಿಗೆ ಯಾವತ್ತೂ ವಿರೋಧ ಮಾಡಿಲ್ಲ. ಶರಾವತಿ ಸೇತುವೆ ಕಟ್ಟೋದಕ್ಕಾಗಿ ಹಸುರುಮಕ್ಕಿ ಸೇತುವೆ ನಿಲ್ಲಿಸಿದ್ದಾರೆ. ಎಂಥ ಅಪ್ರಬುದ್ಧ ಮಾತಾಡ್ತಾರೆ. 3 ಸಾರಿ ಶಾಸಕರಾಗಿ ಆಡುವ ಭಾಷೆ. ಇಲ್ಲಿ ಬಂದು ಹೇಳ್ತಾರೆ ಯಡಿಯೂರಪ್ಪ ನಮ್ಮ ದೇವರು ಪುಣ್ಯಾತ್ಮಪ್ಪ ಅಂತ. ಅಲ್ಲಿ ಹೋಗಿ ಬೈತಾರೆ ಹೊರಗಡೆ ಹೋಗಿ. ಏನದು ನಾಲ್ಗೆನ ಇನ್ನೇನು ಹೇಳ್ಬೇಕು? ಏನು ಹೇಳ್ಬೇಕು ಅವರಿಗೆ? ಇಲ್ಲಿ ಹೊಗಳ್ತಾರೆ, ಅಲ್ಲಿ ತೆಗಳ್ತಾರೆ, ಅಲ್ಲಿ ಇನ್ನೇನೋ ಭಾಷೆ ಮಾಡ್ತಾರೆ. ಹಾಗಾಗಿ ಸರ್ವತ ಇದು ಸರಿಯಲ್ಲ. ಮತ್ತೊಂದು ಈಗ ಹೇಳ್ತಾರೆ